ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಬಿಲ್ಡಿಂಗ್ ಕ್ವಾಲಿಟಿ ಬಗ್ಗೆ ಸುಮಾರು 5 ವರ್ಷ ಅದು ಇಂಜಿನಿಯರು ಅಥವಾ ತಂತ್ರಜ್ಞರು ಅದನ್ನು ನಾನು ಶಶಿಕುಮಾರ್ ಅಂತ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ಅದು ಕೆಲಸ ಮಾಡ್ತಾಯಿದ್ದೀನಿ. ಕಳೆದ ಆಗಸ್ಟ್ ತಿಂಗಳಿಂದ ಕೆಲಸ ಮಾಡ್ತಾ ಇರೋದು. ನಾನು ಇಲ್ಲಿಗೆ ಚಾರ್ಜ್ ತಗೊಂಡು ಅಂದರೆ ಪ್ರಭಾರವನ್ನು ವಹಿಸ್ಕೊಂಡು 5 ತಿಂಗಳಾಯಿತು. ಇದು UGC ಗ್ರಾಂಟ್ಸಿಂದ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಬಿಲ್ಡಿಂಗು. ರೋಡು ಇದು ಸಬ್ ರಿಜಿಸ್ಟ್ರೇಷನ್ ಆಫೀಸ್ ರೋಡಲ್ಲಿ ಬರ್ತಕ್ಕಂಥ ಒಂದು ಕಟ್ಟಡ ಇದು. ಸೊ ಇದು ಮಹಿಳೆಯರಿಗೆ ಹಾಸ್ಟೆಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಕಟ್ಟಡ. ಈಗ ಪ್ರಸ್ತುತ ಈ ಕಟ್ಟಡದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ನೀರಿನ ಸಂಪರ್ಕವನ್ನು ಕೊಟ್ಟಿಲ್ಲ, ಆಮೇಲೆ ವಿದ್ಯುತ್ ಸಂಪರ್ಕ ಆಗಿಲ್ಲ, ಆಮೇಲೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳಾದ ಕಾಟ್ ಆಗಲಿ ಪಾತ್ರೆ ಪರಿಕರಗಳಾಗಲಿ ಯಾವುದೂ ಇಲ್ಲ. ಇಲ್ಲಿ ಮುಖ್ಯವಾಗಿ ಸಿಬ್ಬಂದಿಯವರ ಕೊರತೆ ಇದೆ. ಸೊ ಈ ಹಿಂದಿನ ಪ್ರಾಂಶುಪಾಲರು ಅದನ್ನ ಕಲ್ಪಿಸಿಕೊಡ್ಬೇಕು ಅಂತೇಳಿ ಮಾನ್ಯ ಕೇಂದ್ರ ಸಚಿವರಿಗೆ ಪತ್ರವನ್ನು ಬರೆದಿದ್ರು. ಸೊ ಹಾಗೂ ಇಲಾಖೆಗೂ ಬರೆದಿದ್ದೀವಿ ಅಂತ ಹೇಳಿದರು. ಸೊ ನಾನು ಕೂಡ ಈಗ ಮೊನ್ನೆ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಸಭೆ ಆಯಿತು ತಾಲೂಕು ಪಂಚಾಯತಿನಲ್ಲಿ. ಆ ಸಮಿತಿ ಸಭೆಯಲ್ಲೂ ಸಹ ನಾನು ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೇನೆ. ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಾವುದಾದ್ರೂ ಅನುದಾನದಲ್ಲಿ ಹಾಸ್ಟೆಲನ್ನು ಪ್ರಾರಂಭ ಮಾಡಲಿಕ್ಕೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಸೊ ನಮಗೆ ಯಾರಾದರೂ ಯಾವುದಾದ್ರೂ ಇಲಾಖೆಯಿಂದ ಆಗಿರ್ಬೋದು ಅಥವಾ ದಾನಿಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳು ಏನಿದೆ, ಮುಖ್ಯವಾಗಿ ನೀರಿನ ವ್ಯವಸ್ಥೆ, ಆಮೇಲೆ ಬೋರ್ವೆಲ್ ಇಲ್ಲ ಇಲ್ಲಿ, ಆಮೇಲೆ ವಿದ್ಯಾರ್ಥಿನಿಯರಿಗೆ ಕಾಟು, ಆಮೇಲೆ ಪಾತ್ರೆ ಪರಿಕರಗಳು ಹಾಗೂ ಸಿಬ್ಬಂದಿಯವರ ಒಂದು ಸೌಲಭ್ಯವನ್ನು ಒದಗಿಸ್ಕೊಟ್ರೆ ನಾವು ನಮ್ಮ ಕಾಲೇಜಲ್ಲಿ ಏನು ರೂರಲ್ ವಿದ್ಯಾರ್ಥಿನಿಯರಿದ್ದಾರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಅವರು ಖಾಸಗಿ ಹಾಸ್ಟೆಲ್ಗಳಲ್ಲಿ ಅಥವಾ PGನಲ್ಲಿ ಇದ್ಕೊಂಡು ಓದಲಿಕ್ಕೆ ಸ್ವಲ್ಪ ಆರ್ಥಿಕ ಹೊರೆ ಆಗ್ಬೋದು. ಸೊ ಅಂಥವ್ರಿಗೆ ಈ ವಿದ್ಯಾರ್ಥಿನಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಈ ಹಾಸ್ಟೆಲ್ಗೆ ಸರ್ಕಾರದಿಂದ ಅನುದಾನ ನಿಗದಿ ಆಗಿಲ್ಲ. ಸೊ ಇದಕ್ಕೆ ಸೇರ್ಕೋಬೇಕಾದ್ರೆ ವಿದ್ಯಾರ್ಥಿನಿಯರೇ ತಮ್ಮ ಖರ್ಚನ್ನು ಭರಿಸ್ಬೇಕಾಗುತ್ತೆ. ಇದು ಡಿವೈಡಿಂಗ್ ಸಿಸ್ಟಮ್ ರೀತಿ ಇರ್ತಕ್ಕಂಥ ಹಾಸ್ಟೆಲ್ಲು. ಸೊ ಹಾಗಾಗಿ ವಿದ್ಯಾರ್ಥಿನಿಯರು ಇಲ್ಲಿ ಡಿವೈಡಿಂಗ್ ಸಿಸ್ಟಮ್ ಮುಖಾಂತರ ಆ ಹಾಸ್ಟೆಲ್ನಲ್ಲಿ ಸದುಪಯೋಗ ಪಡ್ಕೋಬೋದು. ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ರೆ ಖಂಡಿತ ನಾವು ಹಾಸ್ಟೆಲ್ನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಮುಖ್ಯವಾಗಿ ಈ ವಿದ್ಯಾರ್ಥಿ ನಿಲಯದಲ್ಲಿ 2 ಬಾತ್ರೂಮ್ ಸ್ನಾನದ ಕೊಠಡಿಗಳು ಇದೆ. ಶೌಚಾಲಯಗಳು ತುಂಬ ಇದೆ, ಬಟ್ ಸ್ನಾನದ ಮನೆಗಳು ಬರೀ 2 ಇದೆ. ಕಟ್ಟಡ ಕಾಮಗಾರಿನಲ್ಲಿ ಭಾಳ ಕಟ್ಟಡ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ ಸರ್. ಅದು ಇಂಜಿನಿಯರು ಅದನ್ನು ಡಿಸೈಡ್ ಮಾಡಿ ಹೇಳಬೇಕು ಕಾಮಗಾರಿಯ ಕ್ವಾಲಿಟಿ ಬಗ್ಗೆ. ಸೊ ಸುಮಾರು 5 ವರ್ಷದಿಂದ ಯಾಕೆ ಇದನ್ನು ಖಾಲಿ ಬಿಟ್ಕೊಂಡಿದ್ದೀರಾ? 5 ವರ್ಷದಿಂದ ಅಂದರೆ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಮೂಲಭೂತ ಸೌಲಭ್ಯಗಳಿಲ್ಲ ಅಂತ. ಹಾಸ್ಟೆಲ್ ಬರೀ ಖಾಲಿ ಕೋಣೆಗಳಿದ್ದಾವೆ. ಅದರೊಳಗಡೆ ಉಳ್ಕೊಳ್ಳಿಕ್ಕೆ ಕಾಟ್ ಆಗಲಿ ಅಡುಗೆ ಸಿಬ್ಬಂದಿಯವ್ರ ವ್ಯವಸ್ಥೆ ಇಲ್ಲ. ಕಾಂಟ್ರಾಕ್ಟ್ರು ನಿಮಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿದಾರಾ? ಕಾಂಟ್ರಾಕ್ಟ್ರು ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಈ ಹಿಂದೆ ನಾನು ಆ ಸಂಬಂಧಪಟ್ಟ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿದಾಗ ಅವರು ಒಬ್ಬರು ಸತೀಶ್ ಅಂತ ಇಂಜಿನಿಯರ್ನ ನಂಬರ್ ಕೊಟ್ಟರು. ಸೊ ನಾನು ಇದ್ರ ಬಗ್ಗೆ ಅವ್ರನ್ನ ವಿಚಾರಿಸಲಾಗಿ ನಮಗೆ ಪ್ರಸ್ತುತ ವಸ್ತುಸ್ಥಿತಿ ಏನಿದೆ ಅದನ್ನು ನಮಗೆ ತಿಳಿಸಿ ಹೇಳಿ, ಸರ್ ಬನ್ನಿ ಹಾಸ್ಟೆಲ್ ಹತ್ರ ಹೋಗಿ ಅಲ್ಲಿ ಏನಾಗಿದೆ ನೋಡೋಣ, ಏನು ಸಮಸ್ಯೆ ಇದೆ ಅದನ್ನು ಸಾಲ್ವ್ ಮಾಡಿಕೊಡಿ, ಅಥವಾ ಅದು ಏನು ವಸ್ತುಸ್ಥಿತಿ ನಮಗೆ ಹೇಳಿ ಅಂತ ಹೇಳಿದಕ್ಕೆ ಅವರು ನಾನು ಶಬರಿಮಲೆಯಲ್ಲಿದ್ದೀನಿ, ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಆಗಿಂದಾಗೆ ಈಗ ಒಂದು 4-5 ದಿವಸದಿಂದನೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಕಳಪೆ ಕಾಮಗಾರಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಲಿ ಅಂತ ಹೇಳ್ತೀರಾ? ಕಳಪೆ ಕಾಮಗಾರಿ ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸರ್. ಅದು ಇಂಜಿನಿಯರು ಅಥವಾ ತಂತ್ರಜ್ಞರು ಅದನ್ನು ಡಿಸೈಡ್ ಮಾಡಬೇಕು. ಅದನ್ನು ಅವರು ಡಿಸೈಡ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಇದು ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಅರ್ಜಿ ಕೊಟ್ಟಿದ್ದೀರಾ? ಸಂಬಂಧಪಟ್ಟಂತೆ ನಮ್ಮ ಯಾವ ವಿಚಾರವಾಗಿ ಅರ್ಜಿ ಸರ್ ಹೇಳ್ತಿದ್ದೀರಿ? ಇದು ಕಟ್ಟಡ ಓಪನ್ ಆಗದೆ ಹಂಗೆ ನಿಂತಿದೆಯಲ್ಲ, ಇದು
ಕಟ್ಟಡ ಓಪನ್ ಆಗದೆ ನಿಂತಿರೋದ್ರ ಬಗ್ಗೆ ಅಲ್ಲ, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ ಅನ್ನೋ ವಿಚಾರವಾಗಿ ಯಾರಿಗೆ ನಮ್ಮ ಇಂದಿನ ಪ್ರಾಂಶುಪಾಲರು ಕೇಂದ್ರ ಸಚಿವರಾದ ಸೋಮಣ್ಣ ಅವರಿಗೆ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ಇಲಾಖೆಗೂ ಲೆಟ್ರ್ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಈಗ ಪ್ರಾಂಶುಪಾಲರಾಗಿ ಪ್ರಭಾರ ತಗೊಂಡ್ಮೇಲೆ ಮಾನ್ಯ ಶಾಸಕರ ಗಮನಕ್ಕೆ ಇದನ್ನು ತಂದಿದ್ದೀನಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಜೊತೆಗೆ ತಾಲೂಕು ಅಭಿವೃದ್ಧಿ ಯೋಜನೆಯಲ್ಲಿ ಇದನ್ನು ಪ್ಲಾನಲ್ಲಿ ಸೇರಿಸಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಆ ತಾಲೂಕು ಅಭಿವೃದ್ಧಿ ಯೋಜನೆಯ ಸದಸ್ಯರಾದಂಥ ನಗರಸಭೆ ಆಯುಕ್ತರಿಗೆ ಲೆಟ್ರನ್ನು ಕೊಟ್ಟಿದ್ದೀನಿ. ಅವರು ಅದನ್ನು ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ತಾಲೂಕು ಇಒಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ? ಇಒಗೂ ಅವ್ರ ಗಮನಕ್ಕೆ ತಂದಿದ್ದೀವಿ ನಾವು ಈ ಬಗ್ಗೆ. ದಾಖಲೆ ಇದೆಯಾ ನಿಮ್ಮ ಹತ್ರ? ಇದೆ, ನಮ್ಮ ಹತ್ರ ಇದೆ. ಅಂದರೆ ಅಭಿವೃದ್ಧಿ ಸಮಿತಿನಲ್ಲಿ ಇಒರು ಕೂಡ ಇಒ ಬಂದು ಏನಾದ್ರು ಮಾಜೂರು ಏನಾದ್ರು ಮಾಡಿದಾರ? ಇಲ್ಲಿ ತನಿಖೆ ಮಾಡಿ ತಾಲೂಕು ಅಭಿವೃದ್ಧಿ ಸ್ಥಳ ಪರಿಶೀಲನೆ ಮಾಡಿದಾರ ಇಒ? ಇಲ್ಲ ಸರ್, ಅದು ತಾಲೂಕು ಅಭಿವೃದ್ಧಿ ಯೋಜನಾ ಸಮಿತಿ ಅಂತ ಏನು ಆ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೀತು, ಆ ಸಂದರ್ಭದಲ್ಲಿ ಇಒ ಅಲ್ಲಿ ಪ್ರೆಸೆಂಟ್ ಇದ್ದರು. ಅವರ ಡಿಸ್ಕಸ್ ಶಾಸಕರು ನನ್ನ ಕೇಳಿದಾಗ ನಾನು ಅವ್ರ ವಿಚಾರಕ್ಕೆ ತಂದಾಗ ಅವ್ರು ಅದನ್ನು ಕೇಳಿಕೊಂಡು ನೀವು ಅದನ್ನು ಪ್ಲಾನನ್ನು ಕೊಡಿ ಅಂತ ಹೇಳಿದ್ರು. ಏನು ಬೇಕು ಬರೀ ನಿಮಗೆ ಮೂಲಭೂತ ಸೌಲಭ್ಯಗಳ ಪಟ್ಟಿಯನ್ನು ಕೊಡಿ ಅಂತ ಹೇಳಿದ್ರು. ಅದನ್ನು ನಾನು ನಗರಸಭೆ ಆಯುಕ್ತರಿಗೆ ಕೊಟ್ಟಿದ್ದೀನಿ. ಅದರ ದಾಖಲೆ ನನ್ನ ಹತ್ರ ಇದೆ. ನಗರಸಭೆ ಆಯುಕ್ತರು ಪರಿಶೀಲನೆ ಮಾಡಿದಾರ? ಬಂದು ನಗರಸಭೆ ಆಯುಕ್ತರು ಅವರ ಪ್ಲಾನಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಮೊನ್ನೆ ಅಲ್ಲಿ ಜನವರಿ 26ರ ಪೂರ್ವಭಾವಿ ಸಭೆ ಗಣರಾಜ್ಯೋತ್ಸವದ ಇದರಲ್ಲಿ ಹೋಗಿದ್ದೆ ಮೀಟಿಂಗಿಗೆ. ಅಲ್ಲಿ ಸಿಕ್ಕಿದ್ರು. ಅಲ್ಲಿ ಖುದ್ದಾಗಿ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ನೀವು ಕೊಟ್ಟಂಥ ಇದನ್ನು ತಾಲೂಕು ಅಭಿವೃದ್ಧಿ ಯೋಜನೆಯಲ್ಲಿ ಸೇರಿಸ್ತೀನಿ ಅಂತಲೂ ಹೇಳಿದ್ದಾರೆ ಸರ್ ಅವರು.